ಬೀದಿ ವ್ಯಾಪಾರಿಗಳಿಗೆ ಹಾಗೂ ಸಣ್ಣ ಉದ್ಯಮಿಗಳಿಗಾಗಿ ಕೇಂದ್ರ ಸರ್ಕಾರ ಕಡಿಮೆ ಬಡ್ಡಿ ದರದಲ್ಲಿ ಅಡಮಾನ ರಹಿತ ಕಿರುಸಾಲ ಯೋಜನೆಯನ್ನು ಆರಂಭಿಸಿದ್ದು, ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಬರದಹಳ್ಳಿ ಗ್ರಾಮದ ಭಾಗೀರಥಿ ಎಂಬ ಮಹಿಳೆ ಇಡೀ ಜಿಲ್ಲೆಗೆ ಮಾದರಿಯಾಗಿದ್ದಾರೆ. ದೂರದರ್ಶನದೊಂದಿಗೆ ಫಲಾನುಭವಿ ಭಾಗೀರಥಿ ಪಿಎಂ ಸ್ವನಿಧಿ ಯೋಜನೆಯಡಿ 1 ಲಕ್ಷ ಸಾಲ ಪಡೆದು 2 ಎಕರೆ ಜಮೀನಿನಲ್ಲಿ ತರಹೇವಾರಿ ತರಕಾರಿ ಬೆಳೆದು ಮಾರಾಟ ಮಾಡಲಾಗುತ್ತಿದೆ. ಪಶ್ಚಿಮ ಘಟ್ಟದ ಶ್ರೇಣಿಗಳಲ್ಲಿ ಸುತ್ತಾಡಿ ಅಪರೂಪದ ತರಕಾರಿ ಬೀಜಗಳನ್ನು ಸಂಗ್ರಹಿಸಿ ಅವುಗಳ ತಳಿಗಳನ್ನು ಮುನ್ನಡೆಸಲಾಗುತ್ತಿದೆ ಎಂದು ಕೇಂದ್ರ ಸರ್ಕಾರಕ್ಕೆ ಧನ್ಯವಾದ ತಿಳಿಸಿದರು. ಎಲ್ಲ ಹಾಕಿ ನಾನು ತರಕಾರಿನ ತಗೊಂಡೋಗಿ ಪ್ಯಾಟಿಂಗ್ ಮಾರಿ ವ್ಯಾಪಾರ ಮಾಡ್ತಿದ್ದೀನಿ. ಅದರಿಂದ ನನಗೆ ಅನುಕೂಲ ಆಗಿದೆ. ಬೀಜ ಮತ್ತು ತರಕಾರಿನ ಬೆಳೆಯೋದು ಬೇರೆ ಜನರಿಗೆ ನಾನು ಹೇಳಿಕೊಟ್ಟೆ. ಅಡಿಕೆ ಬೆಳೆಗಾರ ಶ್ಯಾಮ್ ಬಾಪಟ್ ಭಾಗೀರಥಿ ಅವರು ಕೇಂದ್ರ ಸರ್ಕಾರದ ಸಹಕಾರದಿಂದಾಗಿ ಸಾವಯವ ತರಕಾರಿ ಬೆಳೆದು ಬದುಕು ಹಸನಾಗಿಸಿಕೊಂಡಿದ್ದಾರೆ. ಕೃಷಿಕರಿಗೆ, ಸಣ್ಣ ಉದ್ಯಮಗಳಿಗೆ ಹಲವು ಯೋಜನೆಗಳ ಮೂಲಕ ಕೇಂದ್ರ ಸರ್ಕಾರ ನೆರವಾಗುತ್ತಿರುವುದಕ್ಕೆ ಕೃತಜ್ಞತೆ ಅರ್ಪಿಸಿದರು. ಮಾಡ್ತಾ ಇದ್ದಾರೆ ಅನ್ನೋದು ಒಂದು ಸಂತಸದ ಸಂಗತಿ. ಕೇಂದ್ರ ಸರ್ಕಾರವು ಸಣ್ಣ ಸಣ್ಣ ಬೆಳೆಗಾರರಿಗೂ ಕೂಡ ಒಂದು ಆರ್ಥಿಕ ನೆರವನ್ನು ಕೊಟ್ಟು ಅಲ್ಲಿ ಅವರಿಗೂ ಒಂದು ಉತ್ತೇಜನವನ್ನು ನೀಡುತ್ತಾ ಇರೋದು ಒಂದು ಬಹಳ ಸಂತಸದ ಸಂಗತಿ. ಭಾಗೀರಥಿಯವರ ಮಗ ಚೇತನ್ ತಾಯಿಗೆ ತರಕಾರಿ ಬೀಜಗಳ ಬಗ್ಗೆ ಆಳವಾದ ಅನುಭವವಿದ್ದು ಅದನ್ನು ಇತರರಿಗೂ ತಲುಪಿಸುವ ಕಾರ್ಯ ಮಾಡುತ್ತಿದ್ದಾರೆ ಎಂದು ತಿಳಿಸಿದರು. ಬೆಳೆಯುವಂಥ ತರಕಾರಿ ಏನಂದ್ರೆ ನಮ್ಮ ತೋಟದಲ್ಲಿ ಹೀರೆಕಾಯಿ, ಬೆಂಡೆಕಾಯಿ, ಹಾಗೆ ಸೊಪ್ಪು, ಹಾಗಲಕಾಯಿ, ಸೌತೆಕಾಯಿ, ಬೀನ್ಸ್ ಇನ್ನಿತರ ಪದಾರ್ಥಗಳನ್ನು ಬೆಳಿತೀವಿ ಮನೆಯಲ್ಲಿ. ಸ್ಥಳೀಯರಾದ ಮಾಸ್ತಿಯಮ್ಮ ಭಾಗೀರಥಿ ಈ ಭಾಗದ ತರಕಾರಿಗಳ ಮಹತ್ವವನ್ನು ಕೃಷಿಕರಿಗೆ ಪರಿಚಯಿಸುವುದರಲ್ಲಿ ಯಶಸ್ವಿಯಾಗಿದ್ದಾರೆ. ಕೃಷಿಕರು ಇವರ ಅನುಭವವನ್ನು ಪಡೆದುಕೊಳ್ಳಬೇಕು ಹಾಗೂ ಸರ್ಕಾರದ ಯೋಜನೆಗಳನ್ನು ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ಮನವಿ ಮಾಡಿದರು. ಮಾರಿ ಅಭಿವೃದ್ಧಿಯನ್ನು ಹೊಂದಬೇಕು ನಿನ್ನೆಲ್ಲ ಮಹಿಳೆಯರು ಅಂತ ನಾ ಬಯಸ್ತೀನಿ. ಇಂಥ ತರಕಾರಿಗಳನ್ನು ಬೆಳೆಯೋದ್ರಿಂದ ಕೇಂದ್ರ ಸರ್ಕಾರ ಸಹಾಯ ಮಾಡ್ತಾ ಇದೆ. ಇದೆಲ್ಲರೂ ಪಡೆದುಕೊಳ್ಬೇಕಂತ ಕೇಳ್ತೀನಿ. ಸಾವಯವ ರೈತ ಘಟಕದ ಅಧ್ಯಕ್ಷ ಆನಂದ್ ಭಾಗೀರಥಿ ಮಲೆನಾಡಿನ ಅಪರೂಪದ ತರಕಾರಿ ಬೀಜಗಳ ಸಂಗ್ರಾಹಕರಾಗಿದ್ದು ಪಿಎಂ ಸ್ವನಿಧಿ ಯೋಜನೆಯಲ್ಲಿ ಸಹಕಾರ ಪಡೆದು ಯಶಸ್ಸಿನತ್ತ ಸಾಗುತ್ತಿದ್ದಾರೆ ಎಂದು ಸಂತಸ ವ್ಯಕ್ತಪಡಿಸಿದರು. ದೇಶೀಯ ಬೀಜಗಳ ಸಂರಕ್ಷಣೆಯಲ್ಲಿ, ಕಾಪಾಡುವಿಕೆಯಲ್ಲಿ, ಆ ಬೀಜಗಳನ್ನು ಹಂಚೋದರಲ್ಲಿ ಅವರ ಪಾತ್ರ ಮಹತ್ತರವಾಗಿದೆ. ಅವರು ಪ್ರಧಾನಮಂತ್ರಿಗಳ ಸ್ವನಿಧಿ ಯೋಜನೆಗೆ ಆಯ್ಕೆಯಾಗಿರ್ತಕ್ಕಂಥದ್ದು ಅತ್ಯಂತ ಹೆಮ್ಮೆಯ ಸಂಗತಿ ಅಂತ ನಾನು ಭಾವಿಸ್ತೇನೆ.